ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪಿಕೆ ಕೆಮಿಸ್ಟ್ರಿ. ಕೆಸೆಟ್ 2026 ಬಗ್ಗೆ ಕೊನೆ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಯಾರ್ಯಾರು PG ಮಾಡಿ ಇನ್ನೂ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿಕ್ಕೆ ಎಲಿಜಿಬಿಲಿಟಿ ಇಲ್ಲಲ್ಲ ಅವರಿಗೆ ಕೆಸೆಟ್ 2026 ಇಸ್ ದ ಬಿಗ್ಗೆಸ್ಟ್ ಅಪಾರ್ಚುನಿಟಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾವು ಕೆಸೆಟ್ 2026 ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತದ, ಸೆಲೆಕ್ಷನ್ ಪ್ರೊಸೀಜರ್ ಹೆಂಗದ, ಸಿಲೆಬಸ್ ಏನದ, ಮತ್ತೆ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು, ಈ ಸರಿ ಕಟ್ ಆಫ್ ಎಷ್ಟಾಗ್ಬೋದು, ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನೀವು ಕೆಸೆಟ್ನ ಕ್ಲಿಯರ್ ಮಾಡ್ತೀರಿ, ಮತ್ತೆ ಆ ಮಾರ್ಕ್ಸನ್ನು ಹೆಂಗೆ ತೆಗಿಯೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಲಾಸ್ಟ್ ತನಕ ನೋಡ್ರಿ. ಮತ್ತೆ ಯಾರ್ಯಾರು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಅಂದರೆ ನಿಮ್ಗೆ ಏನಾಗ್ತದೆ, ನಾನು ಕೆಸೆಟ್ ರಿಲೇಟೆಡ್ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಸಹಿತ ನಿಮಗೆ ಬೇಗ ಬಂದು ತಲುಪ್ತದೆ ಅದು. ವಾಟ್ ಆರ್ ದಿ ಯೂಸಸ್ ಆಫ್ ಕೆಸೆಟ್ ಅಂತ ನೋಡಿದ್ರೆ, ಯು ವಿಲ್ ಗೆಟ್ ದಿ ಎಲಿಜಿಬಿಲಿಟಿ ಫಾರ್ ದಿ ಅಪಾಯಿಂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಯೂನಿವರ್ಸಿಟೀಸ್ ಆರ್ ದಿ GFGCs. ಅಂದ್ರೆ ಕೆಸೆಟ್ PG ಅಷ್ಟೇ ಮಾಡಿದ್ರೆ ಯು ಕ್ಯಾನ್ ನಾಟ್ ಅಪ್ಲೈ ಫಾರ್ ದಿ ಅಸಿಸ್ಟೆಂಟ್ ಪ್ರೊಫೆಸರ್. ಅದಕ್ಕೋಸ್ಕರ ಕೆಸೆಟ್ ಆರ್ ನೆಟ್ ಆರ್ PhD ಬೇಕು. ಸೊ ದಿಸ್ ಈಸ್ ಒನ್ ಆಫ್ ದಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಟು ಅಪ್ಲೈ ಫಾರ್ ದಿ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ದಿ ಸ್ಟೇಟ್ ಯೂನಿವರ್ಸಿಟೀಸ್ ಆಸ್ ವೆಲ್ ಆಸ್ ದಿ ಫಸ್ಟ್ ಗ್ರೇಡ್ ಕಾಲೇಜಸ್. And also will get the eligibility for the admission of PhD in state university. ಅಂದ್ರೆ ಸ್ಟೇಟ್ ಯೂನಿವರ್ಸಿಟಿಗೆ ನೀವು PhD ಅಪ್ಲೈ ಮಾಡಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋ ನೆಸೆಸರಿ ಇಲ್ಲ. ಯು ವಿಲ್ ಬಿ ಗೆಟ್ ಎಕ್ಸಾಮ್ಷನ್ ಫಾರ್ ದಿ ಎಂಟ್ರೆನ್ಸ್ ಎಕ್ಸಾಮ್. ಡೈರೆಕ್ಟ್ಲಿ ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗ್ಬೋದು. ಮತ್ತೆ ಕೆಸೆಟ್ ಯಾರ್ಯಾರು ಬರೀಬಹುದು ಅಂತ ನೋಡಿ. ಯಾರ್ಯಾರು PG ಅಡ್ಮಿಷನ್ ಮಾಡಿದಾರಲ್ಲ ಅವರೆಲ್ಲರೂ ಕೆಸೆಟ್ ಬರೀಬಹುದು. ಸೊ ಇನ್ನು ನೀವು PG ಸ್ಟಡಿ ಮಾಡ್ತಾ ಇದ್ರು ಸಹಿತ ಯು ಕ್ಯಾನ್ ಅಪ್ಲೈ ಫಾರ್ ದಿ ಕೆಸೆಟ್ ಎಕ್ಸಾಮ್. ಯು ಕ್ಯಾನ್ ರೈಟ್ ದಿ ಕೆಸೆಟ್ ಎಕ್ಸಾಮ್. ಮತ್ತೆ PGಲಿ ನಿಮ್ಗೆ GM ಇದ್ರೆ 55% ಮಿನಿಮಮ್ ಮಾರ್ಕ್ಸ್ ಇರಬೇಕು. ಮತ್ತು ಅದರ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗೆ 50% ಮಾರ್ಕ್ಸ್ ಇದ್ರೆ ಯು ಕ್ಯಾನ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿ ಕೆಸೆಟ್ ಎಕ್ಸಾಮ್. ಮತ್ತೆ ನೋಡ್ರಿ, ಎಲಿಜಿಬಿಲಿಟಿ ಆಫ್ ದಿ ಸರ್ಟಿಫಿಕೇಟ್. ಎಲಿಜಿಬಿಲಿಟಿ ಆಫ್ ದಿ ಸರ್ಟಿಫಿಕೇಟ್ ಇಟ್ಸ್ ಅ ಲೈಫ್ ಟೈಮ್ ಎಲಿಜಿಬಿಲಿಟಿ. ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತದ, ಆಲ್ರೆಡಿ KE ಅವರು ಹೇಳ್ಯಾರ ಕೆಸೆಟ್ 2026 ನಾವು ಅಕ್ಟೋಬರ್ 10ಕ್ಕೆ ನಡೆಸ್ತೀವಿ ಅಂತ ಹೇಳಿ. ದಿಸ್ ಇಸ್ ದ ಟೆಂಟೇಟಿವ್ ಡೇಟ್ ರಿಲೀಸ್ ಬೈ ದಿ KE. ಆಲ್ಮೋಸ್ಟ್ ಇದೇ ಡೇಟ್ಗೆ ಎಕ್ಸಾಮ್ ನಡೀತದೆ. ಇಲ್ಲಿ 2 ಪೇಪರ್ ಇರ್ತಾವ, ಪೇಪರ್ 1 ಮತ್ತೆ ಪೇಪರ್ 2. ಪೇಪರ್ 1 ಜನರಲ್ ಪೇಪರ್ ಇರ್ತದೆ, 50 ಕ್ವಶನ್ಸ್ ಇರ್ತಾವ. ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್ ಇರ್ತದೆ. ಅದೇ ರೀತಿ ಪೇಪರ್ 2 ಸೆಲೆಕ್ಟಿವ್ ಪೇಪರ್. ಸೆಲೆಕ್ಟಿವ್ ಮೀನ್ಸ್ ಇಟ್ ಇಸ್ ಅ ನಿಮ್ಮ ಸಬ್ಜೆಕ್ಟ್ ಪೇಪರ್. ಇದು ಯಾವ ಸಬ್ಜೆಕ್ಟ್ ಅಲ್ಲಿ PG ಮಾಡ್ತಿರ್ತಾರಲ್ಲ ಆ ಸಬ್ಜೆಕ್ಟ್ ಪೇಪರ್ ಇದು. ಇದರಲ್ಲಿ 100 ಕ್ವಶನ್ಸ್ ಇರ್ತಾವ. ಪ್ರತಿ ಪ್ರಶ್ನೆಗೆ 2 ಅಂಕಗಳು ಇರ್ತದೆ. ಟೋಟಲ್ 200 ಅಂಕಗಳಿಗೆ ಇದು ಪೇಪರ್ 2 ಇರ್ತದೆ. ಪೇಪರ್ 1 ಮತ್ತೆ ಪೇಪರ್ 2 ಸೇರಿ 300 ಅಂಕಗಳಿಗೆ ಇದು ಪೇಪರ್ ಇರ್ತದೆ. ಇಲ್ಲಿ 3 ಅವರ್ಸ್ ಟೈಮಿಂಗ್ ಇರ್ತದೆ. ಸಿಲೆಬಸ್ ನೋಡಿದ್ರೆ ಜನರಲ್ ಪೇಪರ್ ಅಲ್ಲಿ ಸಿಲೆಬಸ್ ಅವರು ಮೆನ್ಷನ್ ಮಾಡ್ಯಾರ, ಇಲ್ಲಿ ಕೊಟ್ಟಾರ 10 ಟಾಪಿಕ್ ಇರ್ತಾವ. ಅದೇ ರೀತಿ ಸೆಲೆಕ್ಟಿವ್ ಪೇಪರ್ದು ಸಿಲೆಬಸ್ ಅವರು ವೆಬ್ಸೈಟ್ ಅಲ್ಲಿ ಬಿಟ್ಟಿದಾರ, ಇದನ್ನ ನೀವು ಚೆಕ್ ಮಾಡಬಹುದು ಹೋಗಿ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಕೆಸೆಟ್ ಅಲ್ಲಿ. ನೋ ನೆಗೆಟಿವ್ ಮಾರ್ಕಿಂಗ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದೇರ್ ಆರ್ 2 ಸ್ಟೇಜಸ್ ಇನ್ ದಿ ಸೆಲೆಕ್ಷನ್ ಆಫ್ ಕೆಸೆಟ್ ಕ್ಯಾಂಡಿಡೇಟ್ಸ್. ಫಸ್ಟ್ ಸ್ಟೇಜ್ ಫಾರ್ ಕನ್ಸಿಡರೇಷನ್. ಅಂದ್ರೆ GM ಕ್ಯಾಂಡಿಡೇಟ್ಸ್ ಇದ್ರೆ 40% ಮಾರ್ಕ್ಸ್ ಅನ್ನ ನೀವು ತಗೊಳ್ಳೇಬೇಕು. ಅಂದ್ರಾಗ ಅಷ್ಟೇ ಏನ್ ಮಾಡ್ತಾರ, ಅವರು ನಿಮ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರ. 40% ಅಂದ್ರೆ 300ಕ್ಕೆ 120 ಅಂಕಗಳನ್ನ ನೀವು ತಗೊಳ್ಳೇಬೇಕು. ಅದರ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗೆ 35% ಅಂದ್ರೆ 300ಕ್ಕೆ 105 ಅಂಕಗಳನ್ನ ಮಿನಿಮಮ್ ತಗೊಳ್ಳೇಬೇಕು. ಇಷ್ಟು ತಗೊಂಡಿದ್ರೆ ಅಷ್ಟೇ ಏನ್ ಮಾಡ್ತಾರ, ಅವರು ಸ್ಟೇಜ್ 2ಗೆ ಕನ್ಸಿಡರ್ ಮಾಡ್ತಾರೆ. ಇನ್ ಸ್ಟೇಜ್ 2 ಅಂದ್ರೆ ಎಲಿಜಿಬಿಲಿಟಿ. ಇಲ್ಲಿ ಟಾಪ್ 6% ಆಫ್ ದಿ ಕ್ಯಾಂಡಿಡೇಟ್ಸ್ ಅಪಿಯರ್ ಫಾರ್ ಬೋತ್ ಪೇಪರ್ 1 ಪೇಪರ್ 2. ಎಷ್ಟು ಕ್ಯಾಂಡಿಡೇಟ್ಸ್ ಅಪಿಯರ್ ಆಗಿರ್ತಾರಲ್ಲ ಅದಕ್ಕೆ 6% ಕ್ಯಾಂಡಿಡೇಟ್ಸ್ಗೆ ಅಷ್ಟೇ ಏನ್ ಮಾಡ್ತಾರ, ಅವರು ಎಲಿಜಿಬಿಲಿಟಿನ ಕೊಡ್ತಾರ. ಇಫ್ ಒಂದ್ ಸಬ್ಜೆಕ್ಟ್ ಅದ ಅದರಲ್ಲಿ 100 ಕ್ಯಾಂಡಿಡೇಟ್ಸ್ ಅಪಿಯರ್ ಆಗ್ಯಾರ ಅಂತ ಹೇಳ್ರು. 100 ಕ್ಯಾಂಡಿಡೇಟ್ಸ್ ಪೇಪರ್ 1 ಮತ್ತೆ ಪೇಪರ್ 2 ಎರಡು ಎಕ್ಸಾಮ್ ಬರ್ದಿದ್ದಾರೆ ಅಂದ್ರೆ ಅದರಲ್ಲಿ ಫಸ್ಟ್ ಸ್ಟೇಜ್ ಅನ್ನ ಅಂದ್ರೆ 120 ಮಾರ್ಕ್ಸ್ ಅನ್ನು GM 120 ಮತ್ತೆ ಕ್ಯಾಟಗರಿ 105 ಮಾರ್ಕ್ಸ್ ಇದಲ್ಲ ಅದನ್ನ ಕ್ರಾಸ್ ಮಾಡಿದವ್ರು ಎಷ್ಟೇ ಇರಲಿ, 50 ಜನ ಅದಾರ ಅಂತ ಹೇಳ್ರಿ. 50 ಜನ ಇರಲಿ ಆರ್ ಇವನ್ 10 ಜನ ಅಷ್ಟೇ ಇರಲಿ, ಟಾಪ್ 6% ಅಂದ್ರೆ ಟಾಪ್ 6 ಮೆಂಬರ್ಸ್ ಏನಿದಾರಲ್ಲ ಅವ್ರಿಗೆ ಅಷ್ಟೇ ಎಲಿಜಿಬಿಲಿಟಿ ಸಿಗ್ತದೆ. ದೇ ವಿಲ್ ಬಿ ಕಾಲ್ಡ್ ಆಸ್ ಕೆಸೆಟ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಅಂತ. ಈಚ್ ಸಬ್ಜೆಕ್ಟ್ ಈಚ್ ಕ್ಯಾಟಗರಿಯಲ್ಲಿ ಎಷ್ಟು ಜನ ಅಪ್ಲೈ ಮಾಡಾರ ಅದಕ್ಕೆ ಎಷ್ಟು ಸ್ಲಾಟ್ ಕೊಡ್ಬೇಕು ನಾವು ಅಂತೇಳಿ, ಎಷ್ಟು ಸ್ಲಾಟ್ಸ್ ಕೊಡ್ಬೇಕಂತೇಳಿ ಕ್ರಿಯೇಟ್ ಮಾಡ್ತಾರ. ಆ ಸ್ಲಾಟ್ಸ್ ಪ್ರಕಾರ ಏನ್ ಮಾಡ್ತಾರ, ಈ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾರ. ಅವರು 300ಕ್ಕೆ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗ್ಬಹುದು ಅಂತ ನೋಡಿದ್ರೆ ನಾನು ಲಾಸ್ಟ್ 2 ವರ್ಷದ ಸಬ್ಜೆಕ್ಟ್ ವೈಸ್ ಹೈಯೆಸ್ಟ್ ಸ್ಕೋರ್ ಮತ್ತೆ ಕಟ್ ಆಫ್ ಅನ್ನ ಇಲ್ಲಿ ನಿಮ್ಗೆ ಕೊಡತೀನಿ. ಇಲ್ಲಿ ನೋಡ್ರೆ ಗೊತ್ತಾಗ್ತದೆ ನಿಮಗೆ. ಇಲ್ಲಿ ನೋಡ್ರಿ 2024 ಮತ್ತೆ 25 ಕಂಪ್ಯಾರಿಸನ್ ಮಾಡಿ ನೋಡ್ಬೋದು. ಕಾಮರ್ಸ್ ಅಲ್ಲಿ 202 ಅನ್ನು ಹೈ ಸ್ಕೋರ್ ಅದ. ಕಟ್ ಆಫ್ ಎಷ್ಟದ, ಇದು GM ಕಟ್ ಆಫ್ 156 ಅದ. ಇದು GM ಕಟ್ ಆಫ್ ಅದರ್ ಕ್ಯಾಟಗರಿ ಕಟ್ ಆಫ್ ಎಲ್ಲ ಇದಕ್ಕಿಂತ ಕಡಿಮೆ ಇರ್ತದೆ. ಓಕೆ, ಅದೇ 2025ರಲ್ಲಿ 237 ಹೈ ಸ್ಕೋರ್ ಇತ್ತು, ಕಟ್ ಆಫ್ ಎಷ್ಟಿತ್ತು 172. ಅದೇ ರೀತಿ ಕನ್ನಡ ಹೈ ಸ್ಕೋರ್ 188 ಇತ್ತು, ಕಟ್ ಆಫ್ 152 2024ರಲ್ಲಿ. 25ರಲ್ಲಿ 224 ಹೈ ಸ್ಕೋರ್ ಇತ್ತು, 156 ಕಟ್ ಆಫ್ ಇತ್ತು. ಇದೇ ರೀತಿ ನಿಮ್ ಸಬ್ಜೆಕ್ಟ್ ಅನ್ನ ನೀವು ನೋಡಬಹುದು ಇಲ್ಲಿ.
ನೀವು ಪಾಸ್ ಮಾಡಿ ನಿಮ್ಮ ಸಬ್ಜೆಕ್ಟ್ ಎಷ್ಟೆಷ್ಟಿತ್ತು ಅಂತ ನೋಡ್ರಿ. ಇದು ಟೂರಿಸಂ, ಎಜುಕೇಷನ್, ಸೈಕಾಲಜಿ ಎಲ್ಲ ಸಬ್ಜೆಕ್ಟ್ ಅದಾವ. ನಿಮ್ಮ ಸಬ್ಜೆಕ್ಟನ್ನು ನೀವು ಎಷ್ಟು ಕಟ್ ಆಫ್ ಇತ್ತು ಮತ್ತು ಹೈ ಸ್ಕೋರ್ ಎಷ್ಟಿತ್ತು ಅಂತ ನೋಡ್ಬೋದು. ಅದೇ ರೀತಿ ಇಲ್ಲಿ ನೋಡ್ಬೋದು ನೀವು ಮ್ಯಾಥಮೆಟಿಕಲ್ ಸೈನ್ಸ್, ಕೆಮಿಕಲ್ ಸೈನ್ಸ್, ಫಿಸಿಕಲ್ ಸೈನ್ಸ್ ಕಟ್ ಆಫ್ ಹೈ ಸ್ಕೋರ್ ಎಷ್ಟಿತ್ತು, ಕಟ್ ಆಫ್ ಎಷ್ಟಿತ್ತು ಅಂತ ನೋಡ್ಬೋದು ನೀವು. ಇದು 2 ವರ್ಷದ ಕಟ್ ಆಫ್ ಮತ್ತೆ ಹೈ ಸ್ಕೋರ್ ಅದ. ಮತ್ತೆ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಾವು ಕೆಸೆಟ್ನ ಕ್ಲಿಯರ್ ಮಾಡ್ಬೋದು ಅಂತ ಹೇಳಿದರೆ, ಟೋಟಲ್ 41 ಸಬ್ಜೆಕ್ಟ್ ಅದಾವ. ಅದರಲ್ಲಿ ಮ್ಯಾಕ್ಸಿಮಮ್ 9 to 10 ಸಬ್ಜೆಕ್ಟ್ಸ್ ಅಲ್ಲಿ ಅಷ್ಟೇ 180 ಪ್ಲಸ್ ಕಟ್ ಆಫ್ ನಿಂತದೆ. 180ಕ್ಕಿಂತ ಕಡಿಮೆ ಕಟ್ ಆಫ್ ನಿಂತದೆ ಆಲ್ಮೋಸ್ಟ್ ಆಲ್ ಸಬ್ಜೆಕ್ಟ್ ಅಲ್ಲಿ. ಸೊ ಐ ಕನ್ಸಿಡರ್ ದಟ್ 180 ಪ್ಲಸ್ ಇಸ್ ದ ಸೇಫೆಸ್ಟ್ ಸ್ಕೋರ್ ಆ್ಯಂಡ್ ದಿ ಬೆಸ್ಟ್ ಸ್ಕೋರ್ ಫಾರ್ ದಿ ಕೆಸೆಟ್ ಅಂತ. ಈ ಸರಿ ಕಾಂಪಿಟೇಷನ್ ಭಾಳ ಇರ್ತದೆ, ಅದಕ್ಕಾಗಿ 180 ನೀವು ಮಾಡಲೇಬೇಕು. 180 ಸ್ಕೋರ್ ಮಾಡಬೇಕಾದ್ರೆ ಮಿನಿಮಮ್ ನೀವು ಏನು ಮಾಡಬೇಕಂದ್ರೆ 35 to 40 ಕ್ವಶನ್ಸ್ನ ಪೇಪರ್ 1 ನಲ್ಲಿ ಕ್ಲಿಯರ್ ಮಾಡಬೇಕು. ಅಂದರೆ ನಿಮ್ಗೆ ಏನಾಗ್ತದೆ 80 ಮಾರ್ಕ್ಸ್ ಅನ್ನು ನಿಮ್ಗೆ ಪೇಪರ್ 1 ನಲ್ಲಿ ಬರಬೇಕು. ಮತ್ತೆ ಪೇಪರ್ 2 ಅಲ್ಲಿ ಮಿನಿಮಮ್ 50 ಕ್ವಶನ್ಸ್ನ ನೀವು ಕ್ಲಿಯರ್ ಮಾಡಿದ್ರೆ ಏನಾಗ್ತದೆ, ಇಲ್ಲಿ ನಿಮಗೆ 100 ಅಂಕಗಳು ಬರ್ತದೆ. ಟೋಟಲ್ ಎಷ್ಟಾಗ್ತದೆ ನಿಮ್ದು 180 ಅಂಕಗಳು ಆಗ್ತವೆ. ಸಿಲೆಬಸ್ ಏನಿದೆ, ಪೇಪರ್ 1 ಸಿಲೆಬಸ್ ಡಿಸ್ಕಸ್ ಮಾಡ್ತೀನಿ ನಾನು. ಪೇಪರ್ 1 10 ಯೂನಿಟ್ ಅದಾವ. ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡ್ ಇರ್ತದೆ. ಟೀಚಿಂಗ್ ರಿಲೇಟೆಡ್ ಕ್ವಶನ್ಸ್ ಇರ್ತಾವೆ. ಯಾರು B.Ed ಮಾಡ್ತಿರ್ತೀರಿ ಅವ್ರಿಗೆ ಭಾಳ ಹೆಲ್ಪ್ ಆಗ್ತದೆ. 5 ಕ್ವಶನ್ ಇರ್ತಾವೆ, 10 ಮಾರ್ಕ್ಸ್ ನಿಮಗೆ ಇಲ್ಲೇ ಟೀಚಿಂಗ್ ಆಪ್ಟಿಟ್ಯೂಡ್ ಬರ್ತಾವೆ. ಪೇಪರ್ 2 ರಿಸರ್ಚ್ ಆಪ್ಟಿಟ್ಯೂಡ್ ಇರ್ತದೆ. ಯಾರು ರಿಸರ್ಚ್ ಮಾಡ್ತಿರ್ತೀರಿ ಅವರಿಗೆ ಇದು ಭಾಳ ಹೆಲ್ಪ್ ಆಗ್ತದೆ. ಅಂದರೆ ಥೀಸಿಸ್ ಬಗ್ಗೆ, ಆರ್ಟಿಕಲ್ಸ್ ಬಗ್ಗೆ, ರಿಸರ್ಚ್ ಮೆಥಡ್ಸ್ ಬಗ್ಗೆ ಇದೆಲ್ಲ ಇರ್ತದೆ. 5 ಕ್ವಶನ್ಸ್ ಇರ್ತಾವೆ, 10 ಅಂಕಗಳು ಇರ್ತದೆ. ಇಲ್ಲಿ ಕಂಪ್ರೆನ್ಷನ್ ಇರ್ತದೆ, ಪ್ಯಾಸೇಜ್ ಕೊಡ್ತಾರೆ. ಪ್ಯಾಸೇಜಲ್ಲಿ ನೀವು ನೋಡಿಕೊಂಡು ಕೆಳಗಡೆ ಕೊಟ್ಟಿರುವಂಥ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಇದು 5 ಮಾರ್ಕ್ಸ್ ಅಂತೂ ನೀವು 5 ಕ್ವಶನ್ಸನ್ನು ನೀವು ಕಂಪ್ಲೀಟಾಗಿ ಮಾಡ್ತೀರಿ. ಇಲ್ಲಿ ನಿಮಗೆ 10 ಮಾರ್ಕ್ಸನ್ನು ಈಸಿಯಾಗಿ ನೀವು ಮಾಡ್ತೀರಿ. ಅದೇ ರೀತಿ ಕಮ್ಯುನಿಕೇಷನ್ ರಿಲೇಟೆಡ್ 5 ಕ್ವಶನ್ಸ್ ಇರ್ತಾವೆ. ಇಲ್ಲಿ 10 ಮಾರ್ಕ್ಸ್ ಇರ್ತದೆ. ಮ್ಯಾಥಮೆಟಿಕಲ್ ರೀಸನಿಂಗ್ ಇರ್ತದೆ. ಇದು 5 ಕ್ವಶನ್ಸ್ ಇರ್ತಾವೆ, 10 ಅಂಕಗಳು. ಇದನ್ನು ನೀವು 5ಕ್ಕೆ 5 ಕರೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕಂದ್ರೆ ಓಕೆ. ಅದು ಪ್ರಾಕ್ಟೀಸ್ ಮಾಡಿದರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದೀಸ್ ಮ್ಯಾಥಮೆಟಿಕಲ್ ರೀಸನಿಂಗ್ ಕ್ವಶನ್ಸ್. ಸೊ ಇಲ್ಲಿ ನಿಮಗೆ ಫಿಕ್ಸ್ ಆಗಿ ಎಷ್ಟು ಬರ್ತದೆ, 20 ಮಾರ್ಕ್ಸ್ ಬರ್ತದೆ. ಲಾಜಿಕಲ್ ರೀಸನಿಂಗ್ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಈಸಿಲಿ ಕ್ಯಾನ್ ಗೆಟ್ 10 ಮಾರ್ಕ್ಸ್. ಡೇಟಾ ಇಂಟರ್ಪ್ರಿಟೇಷನ್, ಡೇಟಾ ಕೊಡ್ತಾರೆ, ಆ ಡೇಟಾ ಇಂಟರ್ಪ್ರಿಟ್ ಮಾಡಿ ನೀವು ಕೆಳಗಡೆ ಕೊಟ್ಟಿರೋಂಥ ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಇಲ್ಲಿ ನೀವು 10 ಮಾರ್ಕ್ಸನ್ನು ಈಸಿಲಿ ಮಾಡ್ಬೋದು. ಮತ್ತು ICT ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇರ್ತದೆ. ಅಂದರೆ ಇನ್ಫಾರ್ಮೇಷನ್ ರಿಲೇಟೆಡ್ ಇದು 5 ಕ್ವಶನ್ಸ್ ಬರ್ತಾವೆ. ಕಂಪ್ಯೂಟರ್ ರಿಲೇಟೆಡ್ ಎಲ್ಲ ಇಲ್ಲೇ ಬರ್ತದೆ ನಿಮಗೆ. ಇದು 10 ಅಂಕಗಳು ಬರ್ತದೆ. ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇದರಲ್ಲಿ 5 ಕ್ವಶನ್ಸ್ ಇರ್ತಾವೆ, 10 ಅಂಕಗಳಿಗೆ ಮಾರ್ಕ್ಸ್ ಇರ್ತದೆ. ಇದು ಸಿಲೆಬಸ್. ಹೈಯರ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಅಂದರೆ NAC, UGC ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಆ ರೀತಿ ಕ್ವಶನ್ಸ್ ಇರ್ತಾವೆ. ಇಲ್ಲಿ 5 ಪ್ರಶ್ನೆ ಇರ್ತಾವೆ, 10 ಅಂಕಗಳಿಗೆ. ಟಾರ್ಗೆಟ್ ಎಷ್ಟಿರ್ಬೇಕು ನಿಮ್ಮದು, 180 ಟಾರ್ಗೆಟ್ ಇರಬೇಕು. ಆ ಟಾರ್ಗೆಟಲ್ಲಿ ಪೇಪರ್ 1 ಅಲ್ಲಿ ಎಷ್ಟು ಮಾಡಬೇಕಂದ್ರೆ, ಪೇಪರ್ 1 ಮಿನಿಮಮ್ 80 ಮಾರ್ಕ್ಸ್ ಮಾಡಬೇಕು. ಪೇಪರ್ 2 ಅಲ್ಲಿ 100 ಮಾರ್ಕ್ಸ್ ಮಾಡಬೇಕು. ನೀವು ಪೇಪರ್ 1 80 ಮಾರ್ಕ್ಸ್ ಹೆಂಗೆ ಮಾಡ್ಬೇಕಾದ್ರೆ ಏನೇನು ಓದಬೇಕಂದ್ರೆ, ಯೂಟ್ಯೂಬ್ ವಿಡಿಯೋ ಆ ಟಾಪಿಕ್ ಮೇಲೆ ಬಹಳಷ್ಟು ಯೂಟ್ಯೂಬ್ ವಿಡಿಯೋ ಸಿಗ್ತಾವೆ ನಿಮಗೆ. ಆ ಯೂಟ್ಯೂಬ್ ವಿಡಿಯೋಸ್ ರೆಫರ್ ಮಾಡಿದ್ರೆ ಸಾಕು. ನಿಮಗೆ ಯೂಟ್ಯೂಬ್ ವಿಡಿಯೋ ರೆಫರ್ ಮಾಡಿದ್ರು ನಿಮಗೆ ಸಿಲೆಬಸ್ ಕವರ್ ಆಗ್ತದೆ. ಇಲ್ಲ ಬುಕ್ಸ್ ಇದ್ರೆ ಬುಕ್ಸ್ ಓದ್ಬೋದು. ನೀವು ಆ ಯೂಟ್ಯೂಬ್ ವಿಡಿಯೋ ನೋಡಿ ನೀವು ನೋಟ್ಸ್ ಅಥವಾ ಬುಕ್ಸ್ ಇದ್ರೆ ಬುಕ್ಸ್ ಓದಿ ನೋಟ್ಸನ್ನು ಮಾಡಬೇಕು. ನೀವು ನೋಟ್ಸ್ ಮಾಡ್ಕೋಬೇಕು. ಮತ್ತು ಮ್ಯಾಥಮೆಟಿಕಲ್ ರೀಸನಿಂಗ್, ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಏನಿದಾವಲ್ಲ ಅವನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಸಾರಿ ನೀವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಯಾಕಂದರೆ ನಾನು ಬಹಳಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ಮೇಲೆ ಗೊತ್ತಾಗ್ತದೆ ಪ್ರೀವಿಯಸ್ ಇಯರ್ ಪ್ಯಾಟರ್ನಲ್ಲೇ ನಿಮಗೆ ನೆಕ್ಸ್ಟ್ ಇಯರ್ ಪ್ಯಾಟರ್ನ್ ಬರ್ತದೆ. ಈಗ ನೀವು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ನ ಒಂದು 5-6 ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ಅದರಲ್ಲಿ ಸೇಮ್ ಪ್ಯಾಟರ್ನ ನೀವು ನೆಕ್ಸ್ಟ್ ಇಯರಲ್ಲಿ ಕಾಣ್ತೀರಿ. ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಚೆಕ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಫಸ್ಟ್ ಸಾಲ್ವ್ ಮಾಡಿರಿ. ಅಂದಾಗ ಏನಾಗ್ತದೆ, ನಿಮ್ಗೆ ಒಂದು ಐಡಿಯಾ ಸಿಗ್ತದೆ ಏನೇನು ಓದಬೇಕಂತೇಳಿ. ಸೊ ನೀವು ಇದಷ್ಟೇ ಮಾಡಿದ್ರು ಕ್ಯಾನ್ ಈಸಿಲಿ ಸ್ಕೋರ್ 80 ಮಾರ್ಕ್ಸ್ ಇನ್ ದಿ ಪೇಪರ್ 1. ಇನ್ ಪೇಪರ್ 2 ಅಲ್ಲಿ ನೋಡಿರಿ. ಪೇಪರ್ 2 ಅಲ್ಲಿ ಮಾಡಬೇಕಾದ್ರೆ ಇಲ್ಲೂ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಫಸ್ಟ್ ನೀವು ಚೆಕ್ ಮಾಡಬೇಕು. ಸೊ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿ. ನೀವು ಟೈಮ್ ಇರೋದ್ರಿಂದ ನೀವು ಬೇಸಿಕ್ ಅಂದರೆ PUC ಬುಕ್ಸ್ ರೆಫರ್ ಹೆಂಗೆ ಮಾಡ್ಬೇಕಂದ್ರೆ 1 or 2 ವೀಕ್ಸ್ ಜಸ್ಟ್ PUC ಬುಕ್ ಓದ್ರಿ. ಬೇಸಿಕ್ ಇದು ಕೆಸೆಟ್ ಎಕ್ಸಾಮ್ ಭಾಳ ಟಫ್ ಇರೋದಿಲ್ಲ. ಅದಕ್ಕೆ ಏನಾಗ್ತದೆ PUC ಬುಕ್ಸಿಂದ ಸ್ಟಾರ್ಟ್ ಮಾಡಿರಿ. ಮತ್ತು ಆಮೇಲೆ ನೀವು ನಿಮ್ಮ ಸಬ್ಜೆಕ್ಟ್ ತಕ್ಕಂಗೆ ನಿಮಗೆ ಏನೇನು ಓದಬೇಕು ಅಂತ ಗೊತ್ತಾಗ್ತದೆ. ಅದರ ಪ್ರಕಾರ ನೋಟ್ಸ್ ಮಾಡಿರಿ. ಮತ್ತು ನೋಟ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಮುಂದೆ ಇಟ್ಕೊಂಡು ಓದ್ರಿ. ಅಂದರೆ ಈಗ ಒಂದು ಟಾಪಿಕ್ ಅದ ಅಂತ ತಿಳ್ಕೊಳ್ರಿ. ಯಾವುದಾದ್ರು ಒಂದು ಕೆಮಿಸ್ಟ್ರಿ ಬಗ್ಗೆ ರಿಲೇಟೆಡ್ನ ಹೇಳ್ತೀನಿ. ಒಂದು ಟಾಪಿಕ್ ಅದ ಅಂತ ತಿಳ್ಕೊಳ್ರಿ. IUPAC ನಾಮೆನ್ಕ್ಲೇಚರ್ ಟಾಪಿಕ್ ಅದ ಅಂತ ತಿಳ್ಕೊಳ್ರಿ. ಈ ಟಾಪಿಕ್ನ ನೀವು ಕ್ವಶನ್ ಪೇಪರ್ನ ಇಟ್ಕೊಳ್ರಿ ನಿಮ್ಮ ಹತ್ರ. ಇದು ಓದಕ್ಕಿಂತ ಮುಂಚೆ ಈ ಓಲ್ಡ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಕ್ವಶನ್ಸನ್ನು ನೋಡ್ರಿ. ಆಮೇಲೆ ಈ ಟಾಪಿಕ್ನ ಓದ್ರಿ. ಸೊ ನಿಮ್ಗೆ ಗೊತ್ತಾಗ್ತದೆ ಈ ಟಾಪಿಕಲ್ಲಿ ಯಾವ ಟೈಪ್ ಕ್ವಶನ್ಸ್ ಕೇಳ್ಬೋದು ಅಂತ. ಕೇವಲ ಇರುವುದು ಎಷ್ಟು ನಿಮಗೆ 70 ದಿನಗಳದಾವ. ಕೆಸೆಟ್ 2026 ಇಸ್ ದ ಬಿಗ್ಗೆಸ್ಟ್ ಅಪಾರ್ಚುನಿಟಿ. ಈ ಅಪಾರ್ಚುನಿಟಿ ಮತ್ತೊಮ್ಮೆ ಬರೋದಿಲ್ಲ. ಯಾಕಂದರೆ ಎಲಿಜಿಬಿಲಿಟಿ ಇಲ್ದವ್ರಿಗೆ ಈ ಎಕ್ಸಾಮ್ ನೀವು ಕ್ಲಿಯರ್ ಮಾಡಿದರೆ
apply for the AP in the state universities as well as the GFGCs. ಈ ಅಪರ್ಚುನಿಟಿ ಮತ್ತೊಮ್ಮೆ ಬರೋದಿಲ್ಲ, ಅದಕ್ಕಾಗಿ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ ಅಂತ. ಕೆಸೆಟ್ ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ಇದ್ದರೂ ನಾನು ಈ ಚಾನಲ್ ಹಾಕ್ತಿರ್ತೀನಿ. ಸೊ ಅದಕ್ಕಾಗಿ ಏನು ಮಾಡಿರಿ, ಈ ಚಾನಲ್ ರೆಫರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು.